ಕಾಂಗ್ರೆಸ್ ಈಗ ಎಲೆಕ್ಷನ್ ಮುಂಚೆ ಎಚ್ಚೆತ್ಕೊಳ್ತಾ ಇದೆ. ಆ ಕಡೆ ರಾಮ ಮಂದಿರದ ಹಲೆಯನ್ನ ಸಹಿಸಿಕೊಳ್ಳಲಾರದೆ ಅಥವಾ ಅದನ್ನು ತಡೆಗಟ್ಟಕ್ಕಾಗಲ್ಲ ಅನ್ನೋ ಸ್ಥಿತಿಗೋಸ್ಕರ ಕಾಂಗ್ರೆಸ್ ಈ ಸ್ಟ್ರಾಟಜಿ ಮಾಡ್ತಾರೆ. ನೋಡಿ, ರಾಮ ಮಂದಿರ ಅನ್ನೋದು ಈಗಾಗಲೇ ನಾನು ಬಹಳ ಮೊದಲೇ ಹೇಳಿದ್ದೆ, ಅದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ರಾಜಕೀಯ ಕಾರ್ಯಕ್ರಮ. ಸಂವಿಧಾನದ ಚೌಕಟ್ಟಿನ ವಿರುದ್ಧವಾಗಿರ್ತಕ್ಕಂಥ ಕಾರ್ಯಕ್ರಮ. 1 ತಿಂಗಳ ಕಾಲ ಸಹಸ್ರಾರು ಕೋಟಿ ರೂಪಾಯಿ ಖರ್ಚು ಮಾಡಿ ಬರೀ ದೇವಸ್ಥಾನ ತೋರಿಸ್ತಾ ಇದ್ರು, ಮತ್ತೆ ವಿಶ್ವಗುರುನ ತೋರಿಸ್ತಾ ಇದ್ರೆ ವಿನಃ ದೇಶದಲ್ಲಿರ್ತಕ್ಕಂಥ ಬಡತನ ಆಗಲಿ, ಮಣಿಪುರಲ್ಲಿ ಆಗ್ತಕ್ಕಂಥ ಅತ್ಯಾಚಾರಗಳಾಗಲಿ, ದೌರ್ಜನ್ಯಗಳಾಗಲಿ, ಅಥವಾ ನಿರುದ್ಯೋಗ ಯುವಕರಾಗಲಿ ಯುವತಿಯರು ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಲಿ, ರೈತರ ಆತ್ಮಹತ್ಯೆಗಳಾಗಲಿ, ಇದನ್ನು ಯಾರೂ ಸಹ 1 ತಿಂಗಳು ತೋರಿಸಲಿಲ್ಲ. ಯಾವ ಹಣ ಅದು? ರಾಷ್ಟ್ರದ ಜನತೆಯ ತೆರಿಗೆ ರೂಪದಲ್ಲಿ ಬಂದಿರತಕ್ಕಂಥ ಹಣ 1 ತಿಂಗಳು ನಾವು ಬರೀ ವಿಶ್ವಗುರುನೇ ನೋಡೋದಾಗೋಯ್ತು. ಆದ್ದರಿಂದ ಅಲೆ ಅನ್ನೋದೇನೂ ಇಲ್ಲ. ಅಲೆ ಅನ್ನೋದು ಗೊತ್ತಾಗುತ್ತೆ 24ರಲ್ಲಿ, ಅಲೆನಾ ಅಥವಾ ಬೇರೆ ಏನಾ ಅಂಥೇಳಿ. ಕೇವಲ ಅವರ ಧ್ರುವೀಕರಣ ಮಾಡಲಿಕ್ಕೆ ಮತ್ತು ಅವರ ವೋಟ್ಗಳ ಮತ ಬ್ಯಾಂಕನ್ನು ಇನ್ನೂ ಕೂಡ ಸದೃಢ ಮಾಡಿಕೊಳ್ಳಿಕ್ಕೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮವನ್ನು ಇದು ಧಾರ್ಮಿಕ ಕಾರ್ಯಕ್ರಮ ಅಲ್ಲ, ಇದು ರಾಜಕೀಯ ಕಾರ್ಯಕ್ರಮ. ಆವತ್ತು ಹೇಳಿದೆ, ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತಾನೆ.